ಸಮಸ್ತ ಕರ್ನಾಟಕದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. 1890ರಲ್ಲಿ ದೇಶಪಾಂಡೆರವರು ಶ್ರೀನಿವಾಸರಾವ್ ವಿದ್ಯಾವರ್ಧಕ ಸಂಘ ಹಾಗೂ ವಾಗ್ಯೂಷಣ ಪತ್ರಿಕೆಯ ಮೂಲಕ ಕರ್ನಾಟಕದ ಏಕೀಕರಣಕ್ಕೆ ನಾಂದಿ ಹಾಡಿದರು. ಹಾಗೂ ಆಲೂರು ವೆಂಕಟರಾಯರು, ಗದ್ದೆಗೆಯ ಹೊನ್ನಾಪುರ ಮಠ ರಾಘವೇಂದ್ರರಾಯರು, ಸರ್ ಎಂ ವಿಶ್ವೇಶ್ವರಯ್ಯ, ನಾಲ್ವಡಿ ಕೃಷ್ಣರಾಜ ಒಡೆಯರು, ಹುಯಲಗೋಲ ನಾರಾಯಣರಾಯರು ಹೀಗೆ ಅನೇಕ ಮಹಾನ್ ವ್ಯಕ್ತಿಗಳ ಹೋರಾಟದ ಪ್ರತಿಫಲವಾಗಿ 1946 ನವೆಂಬರ್ 1ರಂದು ಕರ್ನಾಟಕ ಏಕೀಕರಣವಾಯಿತು. ಕರ್ನಾಟಕದ ಏಕೀಕರಣಕ್ಕಾಗಿ ಶ್ರಮಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಕನ್ನಡದಲ್ಲಿ ಉಸಿರಾಡುವುದೆಂದರೆ ಕನ್ನಡ ಉಳಿದು ಬೇರೇನಿದೆ. ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಗತ್ತು, ಕ್ರಾಂತಿಗೆ ತಿಲಕವನಿಟ್ಟ ನಾಡು ನನ್ನದು. ಕನ್ನಡ ತಾಯಿಗೆ ಜನ್ಮವೇ ಚಿರಋಣಿ. ಧರಣಿ ಮಂಡಲ ಮಧ್ಯದಲ್ಲಿ ನೆರೆವ ಕನ್ನಡ ದೇಶದಲ್ಲಿ ಮೊಳಗೋ ಚಹಳೆ ದನಿ ಕೇಳಿ ಬೆಚ್ಚೋ ಗಗನ. ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ